ಗುರುಗಳು ಇಡೀ ರಾತ್ರಿ ಪದ್ಯ ಹೇಳುವಂತಹ ಒಬ್ಬ ಭಾಗವತರು ಒಮ್ಮೆ ಬಂದರೆ ರಂಗಕ್ಕೆ ಮತ್ತೆ ಪದೇ ಪದೇ ಎದ್ದು ಹೋಗೋದಾಗ್ಲಿ ಏನಿಲ್ಲ. ಈ ರಾತ್ರಿ ಆಟವನ್ನ ಮಾಡಿದ್ವಿ. ಅವರು ಬೇರೆಯವರಿಗೆಲ್ಲ ತಾಳ ಕೊಟ್ಟು ಹೋಗೋರೇ ಅಲ್ಲ. ಯಾಕಂದ್ರೆ ಆಟದ ಬಗ್ಗೆ ಅವರಿಗೆ ಸಂಪೂರ್ಣ ಒಂದು ಕಲ್ಪನೆ. ಸ್ಟೈಫಂಡ್ ಕೊಟ್ಟದ್ದು ವ್ಯರ್ಥ ಆಗಿಲ್ಲ, ಇವರು ಭಾಗವತ ಆಗ್ಬಹುದಿಲ್ಲ ಅದು ಇದರಲ್ಲಿ ಹೇಳಿದ್ರು. ಆಯ್ತಂತ ಹೇಳಿ ಮತ್ತೆ ಅಲ್ಲಿಂದ ಆರಂಭವಾಯ್ತು. ನಮ್ಮ ಗುರುಗಳು ನಾರಾಯಣಪ್ಪರು ಮತ್ತೆ ತಿಮ್ಮಪ್ಪ ನಾಯ್ಕರು ಇಬ್ರು ಒಳ್ಳೆ ಶಿಸ್ತಿನ ಸಿಪಾಯಿಯವರು. ತರಗತಿಯನ್ನ ನಡೆಸೋದಕ್ಕೆ ಸಾಮಾನ್ಯ ಕೆಲವು ಯಕ್ಷಗಾನ ಕಲಾವಿದರಿಗೆ ಅಕಾಡೆಮಿಕ್ ಆಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ನಮ್ಮ ಗುರುಗಳಿಗೆ ಹಾಗೇನಿಲ್ಲ, ತುಂಬಾ ಶಿಸ್ತು. ನೋಡಿ, 9 ಗಂಟೆಗೆ ಬೆಳಿಗ್ಗೆ ಕ್ಲಾಸ್ ಆದ್ರೆ 8ವರೆಗೆ ಅವ್ರು ಬಂದು, ಅದು ಆಗ ಈ ಸ್ವಂತ ಕಟ್ಟಡ ಆಗಿರ್ಲಿಲ್ಲ, ಅದರ ಕಾರ್ಯಾಗಾರ ಹಿರೇಮಹಾಲಿಂಗೇಶ್ವರ ದೇವಸ್ಥಾನ ಕೋಟ ಮಾಡಿದ ಮೇಲೆ ಆಗ್ತಾ ಇತ್ತು. ಕೆಳಗ್ ಬಂದು ಮಹಾಲಿಂಗೇಶ್ವರನಿಗೆ ಸುತ್ತು ಬಂದು ಅಲ್ಲಿ ಪ್ರಸಾದ ತಕೊಂಡು 8:45 ಅವರು ಮಾಡಿ ಮೇಲೆ ಬಂದು ಕೂತಾಗಿ, ನಾವು ಅವ್ರು ಬರುವುದೊಳಗೆ ಗಣಪತಿ ಎಲ್ಲ ಅಲಂಕಾರ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿ ಇರ್ತೇವೆ. ಬಂದು ಗಣಪತಿ ಪೂಜೆ ನಾವೆಲ್ಲ ನಿಂತು ಅವರಿಗೆ ಗುರು ವಂದನೆ ಮಾಡ್ತಾ ಇದ್ವಿ. ಹೀಗೆ ಸಾಕ್ತಾ ಇರ್ತದೆ. ಹೀಗೆ ಇರುತ್ತಾ ಮೊದಲ 1 ವಾರ ಪದ್ಯ ಹೇಳುವಾಗ ಅವ್ರು ನಮ್ಗೇನು ಕಷ್ಟ ಇಲ್ಲ, ಅವ್ರು ಹೇಳಿಕೊಟ್ಟ ತಕ್ಷಣ ನಾವು ಹೇಳುದೆ. ಬಾಕಿ ಉಳಿದವರು ಸ್ವಲ್ಪ ಕಷ್ಟ ಪಡ್ತಾ ಇದೆಲ್ಲ ಇದ್ರು. ಹೀಗಿರುತ್ತ ಒಂದ್ ದಿವಸ ಯಾವ್ದೋ ಒಂದು ಆಟಕ್ಕೆ ಹೋದೆ ನಾನು, ಮಧ್ಯ ಮಳೆಗಾಲದಲ್ಲೂ ಆಗ ಅಪರೂಪಕ ಆಟ. ಅಲ್ಲಿ ಆ ರಾತ್ರಿ ನಾನು ಸೂರ್ಯ ಇಲ್ಲದ ಇದರಲ್ಲಿ ನೆನೆದು ಆಟ ನೋಡಿ, ಮಾರನೇ ದಿವಸ ಕ್ಲಾಸಿಗೆ ಬರ್ತಾನೆ, ಸ್ವರ ಇಲ್ಲ, ಕಂಠ ಪೂರ್ತಿ ಹೋಯ್ತು, ಏನಿಲ್ಲ. ಆನಂತರ ಆ ವರ್ಷ ಇಡೀ ಕ್ಲಾಸ್ನಲ್ಲಿ ಸ್ವರ ಏನಿಲ್ಲ. ಆದ್ರೂ ನಾನು ಅದೇ ಇದ್ ಮಾಡಿ ಅದೇ ಕಷ್ಟಪಟ್ಟು ಏನೋ ಒಂದು ಇದು ಹೇಳ್ತಾ ಇದ್ದೆ. ಆಮೇಲೆ ಅದು 3 ತಿಂಗಳಿತ್ತು ಆಗ. ಯಾಕಂದ್ರೆ ಇವರಿಬ್ರು ಮೇಳಕ್ಕೆ ಹೋಗುವವರು ಗುರುಗಳಿಬ್ರು. ಆಮೇಲೆ ನಮ್ಮ ಗುರುಗಳಿದ್ರು ಅಮೃತೇಶ್ವರ ಮೇಳಕ್ಕೆ ಸ್ವಲ್ಪ ಅಭ್ಯಾಸ ಆಗ್ತದೆ. ಆಗ ನನ್ನ ಜೊತೆಗೆ ಕಲೀಲಿಕ್ಕೆ ಇದ್ದವರು ಕಾಳಿಂಗನವರು, ನಮ್ಮ ಬ್ಯಾಚ್ ಅವರು, ನಮ್ಮ ಜೊತೆ ಕಲಿತೇನೆ. ಅವರು 2ನೇ ವರ್ಷದವರಾಗಿ ಅಲ್ಲಿ ಇದ್ರು. ಮೇಳಕ್ಕೆ ಅವರು 2ನೇ ವರ್ಷ ಆಯ್ತಾ, ನಾನು ಅದೇ ಪ್ರಥಮ. ಮೇಳದಲ್ಲಿ ಕಾಳಿಂಗನವರು ನಮ್ಮ ಗುರುಗಳು ಜೊತೆಗೆ ನಾನು. ಮೊದಲು ನಾನೊಂದು ಒತ್ತು ಸಂಗೀತ ಇದೆಲ್ಲ ಮಾಡುದು ಒಡ್ಡೋಲುವರಿಗೆ. ಒಡ್ಡೋಲು ಆದ್ಮೇಲೆ ಕಥೆ ಭಾಗ ಸ್ವಲ್ಪ ಹೊತ್ತು ನಾವ್ರು ಮಾಡ್ತಾ ಇದ್ರು. ಮತ್ತೆ ಗುರುಗಳು ಇಡೀ ರಾತ್ರಿ ಪದ್ಯ ಹೇಳುವಂತಹ ಒಬ್ಬ ಭಾಗವತರು ಒಮ್ಮೆ ಬಂದರೆ ರಂಗಕ್ಕೆ ಮತ್ತೆ ಪದೇ ಪದೇ ಎದ್ದು ಹೋಗೋದಾಗ್ಲಿ ಏನಿಲ್ಲ. ಈ ರಾತ್ರಿ ಆಟವನ್ನ ಮಾಡಿದ್ವಿ. ಅವರು ಬೇರೆಯವರಿಗೆಲ್ಲ ತಾಳ ಕೊಟ್ಟು ಹೋಗೋರೇ ಅಲ್ಲ. ಯಾಕಂದ್ರೆ ಆಟದ ಬಗ್ಗೆ ಅವರಿಗೆ ಸಂಪೂರ್ಣ ಒಂದು ಕಲ್ಪನೆ ಇತ್ತು. ಆಟ ಹೇಗೆ ಹೋಗ್ಬೇಕು ಅನ್ನೋದನ್ನ ಆ ರಂಗ ನಿರ್ದೇಶನ ನಮ್ಮ ಗುರುಗಳ ಹತ್ರ ಕಲಿಬೇಕು. ಯಾವ ಪ್ರಸಂಗ ಯಾವ ಕಲಾವಿದಲ್ಲಿ ಆಟವನ್ನ ಸಮಯದ ಮಿತಿಯೊಳಗೆ ಚಂದವಾಗಿ ಪೂರೈಸತಕ್ಕಂತ ಒಂದು ವಿಶಿಷ್ಟ ಪ್ರತಿಭೆ ಅವರಿಗಿತ್ತು. ಹಾಗಾಗಿ ತಾನು ಮಧ್ಯದಲ್ಲಿ ತಾಳ ಕೊಟ್ಟು ಹೋದ್ರೆ ಆಟ ಹಾಳಾಗ್ತದೆ ಅನ್ನುವಂತ ಅವರಿಗೆ ಇದು ಆ ಪ್ರದರ್ಶನದ ಗುಣಮಟ್ಟದ ಬಗ್ಗೆ ಅವರಿಗೆ ಅಷ್ಟು ಎಚ್ಚರ ಇತ್ತು. ಹಾಗೆ ನಾವು 1 ವರ್ಷ ಸಂಗೀತಗಾರನಾಗಿದ್ದೆ. ಆಮೇಲೆ ಮತ್ತೊಂದು ವರ್ಷ ಇದಕ್ಕೆ ಬರುವಾಗ ಒಂದು 3 ತಿಂಗಳು, 1-2 ತಿಂಗಳು ಗ್ಯಾಪ್ ಇತ್ತು. ಮೇ ತಿಂಗಳಲ್ಲಿ ಆಟ ಆಗಿದ್ರೆ ಜುಲೈ ತಿಂಗಳಲ್ಲಿ ಕಾತು. ಜುಲೈ ತಿಂಗಳು ಬರುವಾಗ ಪುನಃ ಸ್ವರ ಬಂತು, ಚೆನ್ನಾಗಿತ್ತು. ಹೌದು, ಒಳ್ಳೆ ಏರು ಶ್ರುತಿಲೆಲ್ಲ ಚೆನ್ನಾಗಿ ಅಯ್ಯೋ ಬಂತು ಸರ್ಗೆ. ಆಮೇಲೆ ಚೆನ್ನಾಗಿ ಬೇರೆ ಇದು ಪ್ರಸಂಗ ಇದು ಮಾಡಿದಾಗ ಮತ್ತು 1 ವರ್ಷ ಮುಗಿಸಿ 1 ವರ್ಷ ಸಂಗೀತಗಾರರಾಗಿ. ಹೌದು, ಸಂಗೀತಗಾರರಾಗಿ ಹೋದೆ. ಆಮೇಲೆ 3ನೇ ವರ್ಷ ನಾನು ಕೇಂದ್ರಕ್ಕೆ ಹೋದೆ. 3ನೇ ವರ್ಷ ಕೇಂದ್ರಕ್ಕೆ ಹೋದ್ಮೇಲೆ ಮಾನಕಟ್ಟಿ ಮೇಳಕ್ಕೆ ನಾನು ಒತ್ತು ಭಾಗವತನಾಗಿ. ಹೌದು, ಅಲ್ಲಿ ದಾಸ್ ಭಾಗವತರು ಇದ್ರು. ನಾನು ತುಂಬಾ ಹೊತ್ತು ಪದ್ಯ ಹೇಳ್ತಾ ಇದ್ದೆ. ಆಮೇಲೆ ಅವ್ರು ಬರ್ತಾ ಇದ್ದು, ಅವ್ರು ನನಗೆ ಅವಕಾಶಗಳೆಲ್ಲ ಕೊಡ್ತಾರೆ. ಹೇಳಿ ಮಾರ ನಿಮ್ಗೆ ಆಟ ಆಡ್ಲಿಕ್ಕೆ ಪ್ರಾಬ್ಲಮ್, ನೀವೆಲ್ಲ ವಿದ್ಯಾವಂತರಲ್ವಾ ಅಂತೇಳಿ ಅವರು ಪ್ರೋತ್ಸಾಹಿಸಿದ್ರು. ಆಮೇಲೆ ಮತ್ತು 1 ವರ್ಷ ಮಾನಕಟ್ಟಿ ಮೇಳಕ್ಕೆ ಹೋದೆ. ಅಲ್ಲಿ ಆಗ ನಾನೊಂದು ಪ್ರಸಂಗವನ್ನು ಬರೆದೆ. ಯಾವ ಪ್ರಸಂಗ? ಪುಷ್ಕಳ ಪುನರ್ಜನ್ಮ ಅಂತ ಒಂದು ಕಥಾಕಥಿತ ಪ್ರಸಂಗ. ನಾನು ಮಾಡುವ ಉತ್ಸಾಹದಲ್ಲಿ ಇರಲಿಲ್ಲ. ಅಲ್ಲಿ ಆಗ ವೇಷಧಾರಿ ಒಬ್ರು ಕೊಪ್ಪಾಟೆ ಮುತ್ತಗೌಡ ಅಂತ ಒಬ್ರು, ಆಮೇಲೆ ಅವರು ಖ್ಯಾತರಾಗಿ ಸಾಲಿಗ್ರಾಮ ಮೇಳಕ್ಕೆಲ್ಲ ಹೋದ್ರು. ಅವ್ರು ನನ್ನ ಹತ್ರ
ಇವ್ರು ಐತಾಳ್ರೆ ನನ್ನ ಹತ್ರ ಒಂದು ಒಳ್ಳೆ ಕಥೆ ಉಂಟು ಬಾದ್ರೆ ಪದ್ಯ ಬರೀತಾರೆ ನೀವು ಒಂದು ಪ್ರಸಂಗ ಬರಿತೀರಾ ಅದಕ್ಕೆ ಅದುವರೆ ನಂಗೆ ಪ್ರಸಂಗ ಬರೆಯಬೇಕಾ ಅನ್ಸು ಕೂಡ ಅನ್ಸ್ಲಿಲ್ಲ. ಅವ್ರು ಕೇಳಿದ್ದೆ ನನ್ಗೊಂದು ಸವಾಲಾಗಿಲ್ಲ ಅಂತ. ಅರೆ ನೋಡ್ತೇನೆ ಅಂತ ಆ ಕತೆ ಹೇಳ್ತಾ ಹೋದ್ರು. ಹಗಲಲ್ಲಿ ಆಗ ತಿರುಗಾಟ ಬಹಳ ಕಷ್ಟ ಇತ್ತು. ಯಾವುದೇ ವ್ಯಾನು ಬಸ್ಸು ಏನೂ ಇರ್ಲಿಲ್ಲ. ಸಾಮಾನನ್ನೆಲ್ಲ ತಲೆ ಹೊರೆಯಲ್ಲಿ ಹೊತ್ಕೊಂಡು ಹೋಗ್ಬೇಕು. ಅದು ಮಾಣ್ಕಟ್ಟಿ ಮೇಳ ತಿರುಗಾಟ ಅಂದ್ರೆ ಅವಾಗ ಒಂದು ಆಟ ಇಲ್ಲಾದ್ರೆ 7-8 ಕಿಲೋಮೀಟರ್ ನಂತರ ಮತ್ತೊಂದು ಆಟ ನಡ್ಕೊಂಡೇ ಹೋಗ್ಬೇಕು. ಆ ದಾರಿಯಲ್ಲಿ ಹೋಗ್ತಾ ಕೊಪ್ಪಟ್ಟೆ ಮುತ್ತ ನನ್ನ ಕತೆ ಹೇಳ್ತಾ ಹೋಗು. ಬಿಡಾರಕ್ಕೆ ಬಂದ ಮೇಲೆ ಆ ಕಥೆಯನ್ನು ನೆನ್ಪಿಟ್ಕೊಂಡು ನಾನು ಪದ್ಯ ಬರೀ ದಿನ. ಹೀಗೆ ಒಂದು 6-7 ದಿವಸ ಕತೆ ಹೇಳಿದ 8 ದಿನದಲ್ಲಿ ಆ ಪ್ರಸಂಗನ ಬರ್ದೇ ಬಿಟ್ಟೆ. ಪ್ರಸಂಗ ರೆಡಿ ಆಯ್ತು. ಹಾಗೆ ಆಮೇಲೆ ಅದನ್ನ ಪ್ರದರ್ಶನ ಮಾಡಿದೆ. ಪ್ರಥಮ ಪ್ರದರ್ಶನವೇ ಸೂಪರ್ ಹಿಟ್. ಈ ಪಂಜರ ಪಕ್ಷಿ ಎಲ್ಲ ಹೇಳ್ತಿರಲ್ಲ ಆ ಕಾಲದಲ್ಲಿ ಅಂದ್ರೆ 74-75 ಇಸ್ವಿಯಲ್ಲಿ ಆ ಹೇಳಿ ಕೇಳಿ ಬಯಲಾಟ ಮೇಳದಲ್ಲಿ 115 ಪ್ರಯೋಗ ಆಯ್ತು. ಇದೆಲ್ಲ ಅಂದ್ರೆ ಅಲ್ಲಿ ಒಂದು ಕಾರಣ ಇದಾಗ್ಲಿಕ್ಕೆ ಕಾರಣ ಏನಂದ್ರೆ ಕಥೆ ಒಳ್ಳೆ ರಸವತ್ತಾಗಿತ್ತು. ಪೌರಾಣಿಕ ಆವರಣದಲ್ಲಿ ನಾನು ಅದನ್ನ ಬರೆದೆ. ಅಲ್ಲಿ ದೇವತೆಗಳು ದುರ್ಗೆ ಚಾಮುಂಡಿ ಇವರೆಲ್ಲ ಬರ್ತಾರೆ, ಋಷಿ ಮುನಿಗಳೆಲ್ಲ ಬರ್ತಾರೆ ಒಂದು. ಮತ್ತೆ ಆ ಕಾಲದಲ್ಲಿ ಯಾವುದೇ ಈಗಿನ ಕಾಲದ ಇದೆಲ್ಲ ಇರ್ಲಿಲ್ಲ. ಒಳ್ಳೆ ಶ್ರದ್ಧೆಯಿಂದ ಅವರು ಅದನ್ನ ಇದು ಮಾಡ್ತಾ ಇದ್ರು. ಮತ್ತೆ ಈ ಹಳೆಯ ಪ್ರಸಂಗ ಕರ್ಣಾರ್ಜುನ, ಕೃಷ್ಣಾರ್ಜುನ, ಸುಧನ್ವ ಇದನ್ನೆಲ್ಲ ಜನ ನೋಡಿದವರಿಗೆ ಇದೊಂದು ಹೊಸತಾಗಿ ಬಂತು. ಕತೆ ಒಂದು ಹೊಸತಾಗಿ ಬಂತು. ರಂಜನೆ ಇತ್ತು ಆ ಪ್ರಸಂಗದಲ್ಲಿ. ಜನ ಚೆನ್ನಾಗಿ ಮೆಚ್ಚಿಕೊಂಡ್ರು. ಒಂದು ಆಟ ಮುಗಿದು ಮತ್ತೊಂದು ಆಟಕ್ಕೆ ಹೋಗುವಾಗ ಹೌದು ಈ ವರ್ಷ ಅದು ಪ್ರಸಂಗ ಹೊಸದಂಬರಲ್ಲಿ ನಮ್ಮದು ಕಂಬ ಅದನ್ನ ಆಡಿ ಹೀಗೆಲ್ಲ ಹೇಳ್ತಾರೆ. ಸರಿ ನಾವು ಅದನ್ನ ಆಡ್ತಾ ಆ ವರ್ಷ ಸುಮಾರು 115 ಪ್ರಯೋಗಗಳು ಇದಾಯ್ತು. ಹೀಗೆ ಆ ಪ್ರಸಂಗ ಇಲ್ಲ ಆಯ್ತು. ಆಮೇಲೆ ಹೀಗೆ 4 ವರ್ಷ ನಾನು ಇದರಲ್ಲಿ ಬಯಲಾಟ ಮೇಳದಲ್ಲಿ ಸಂಗೀತಗಾರನಾಗಿ ಒಂದು ಭಾಗವತನಾಗಿ ಸಹಾಯಕ ಭಾಗವತನಾಗಿ ನಾನು ಕಳೆದೆ. ಹೀಗಿರುವಾಗ ಮನೆಯಲ್ಲಿ ಮತ್ತು ಇದ್ರಲ್ಲೆಲ್ಲ ನನಗೆ ಒಂದು ಒತ್ತಡ ಬಂತು. ಏನಿದು ಆವಾಗೆಲ್ಲ ಸಂಬಳ ಸಹ ಇದೆಲ್ಲ ಬಹಳ ಕಡಿಮೆ. ಹೀಗೆ ಇದ್ರ ಮುಂದೆ ಹೇಗೆ ಜೀವನದ ದಾರಿ ನೋಡ್ಕೊಳ್ಬೇಕಲ್ಲ. ಹೀಗಿರುವಾಗ ನನಗೂ ಓಹೋ ಎಂತದ್ದೇ ಇಲ್ಲಿ ನೋಡುವ ಅಂತ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ. ಸೂಪರ್ವೈಸರ್ ಆಗಿ ಕೆಲಸ ಮಾಡಿ 1-2 ವರ್ಷ ಅಲ್ಲಿ ಕೆಲಸ ಮಾಡಿದೆ. 2 ವರ್ಷ ಮಾಡಿದ್ರಿ? 2 ವರ್ಷ ಅಲ್ಲಿ ಇದು ಮಾಡುವಾಗ ನನಗೆ ಯಾಕೋ ನನ್ನ ಮನಸ್ಸನ್ನು ಪೂರ್ತಿ ಯಕ್ಷಗಾನವೇ ಇದ್ದಿತ್ತು. ಅಲ್ಲಿ ಇದು ಸೂಪರ್ವೈಸರ್ ಅಂದ್ರೆ ನಾವು ಕೂಡ ಒಂದು ಫ್ಯಾಕ್ಟರಿಯ ಟೂಲ್ ತರ ಅಲ್ಲಿ ಇರ್ಬೇಕು. ಯಾವುದೇ ಸೃಜನಶೀಲತೆ ಇಲ್ಲ, ಅಲ್ಲೆಲ್ಲ ಅವಕಾಶ ಇಲ್ಲ. ಮೇಲ್ ಆಫೀಸರ್ ಏನೋ ಒಂದು ಹೇಳ್ತಾನೆ, ನಾವು ಅದು ವರ್ಕ್ ಅವ್ರ ಹತ್ರ ತೆಗಿಬೇಕು. ಹೀಗೆಲ್ಲ ಇತ್ತು. ಯಾಕೋ ನನ್ಗದು ಇದಾಗಿ ಮತ್ತೊಂದು ಕೆಲ್ಸಕ್ಕೆ ಹೋದೆ. ಒಂದು ಆಫೀಸ್ ಕೆಲ್ಸಕ್ಕೆ ಹೋದೆ. ಆಫೀಸ್ ಸೂಪರಿಂಟೆಂಡೆಂಟ್ ಆಗಿ ಅಲ್ಲಿ ಕೆಲಸ ಮಾಡಿದೆ. ಎಲ್ಲ ಅದು ಅವರಿಂದ ಯಾವ ಕಂಪ್ಲೇಂಟ್ ಇಲ್ಲ ನನ್ನ ಬಗ್ಗೆ. ನನಗೆ ಅದರಲ್ಲಿ ತೃಪ್ತಿ ಇಲ್ಲ. ಹೌದೌದು. ಅಲ್ಲಿರುವಾಗ ಆಫೀಸ್ ಅವ್ರು ಹಾಕಿದ್ರು, ಯಾಕೆ ಇದು ಬಿಡ್ತಾ ಇರ್ತೀರಿ, ಮುಂದೆ ನಿಮ್ಗೆ ಇನ್ನೂ ಸಂಬಳ ಜಾಸ್ತಿ ಆಗ್ಬಹುದು ಅಂತ ಹೇಳಿದ್ರು. ಸರಿ, ನಾನು ಒಮ್ಮೆ ನಾನು ಕೆಲವು ಇದು ಹಾಗೆ ಯಾವ ದೊಡ್ಡ ಆಕಾಂಕ್ಷೆ ನನಗಿಲ್ಲ. ಇದರಿಂದ ಇದು ಮಾಡಿ ಜೀವನದಲ್ಲಿ ಬಹಳ ದೊಡ್ಡ ಏನೋ ಮಾಡ್ಬೇಕು ಹಾಗೇನಿಲ್ಲ. ನಾನು ಒಂದು ನಿರ್ಧಾರಕ್ಕೆ ಬಂದ್ಮೇಲೆ ಆಯ್ತು ಅದೇ ಫೈನಲ್. ಸರಿ ಬಿಡ್ತೇನೆಂದು ಬಿಟ್ಟಿದ್ದೆ. ಊರಿಗೆ ಬಂದೆ. ಊರಿಗೆ ಬರುವಾಗ ಈ ಹವ್ಯಾಸ ಸಂಘದವರು ಹೊಯ್ತಂಡ್ರು ಬಂದಿದ್ದಾರೆ ಅಂದ್ಬಿಟ್ಟು ಅವರೆಲ್ಲ ಆ ಸಂಘಕ್ಕೆ ನನ್ನ ಕರೆದು. ಮುಂಚೆ ಹೋಗುವಾಗ್ಲೂ ಹವ್ಯಾಸ ಸಂಘದಲ್ಲಿ ನಾನು ಯಾವ ಸಂಘ ಸರ್? ಮಣೂರು ಮಹಾಲಿಂಗೇಶ್ವರ ಸಂಘ, ಕೋಟದ ಅಮೃತೇಶ್ವರ ಸಂಘ, ಚಾಂತಾರ್ನ ದುರ್ಗಾ ಪರಮೇಶ್ವರಿ ಸಂಘ, ಉಪ್ಪೂರು ತೆಂಕಬೆಟ್ಟಿನ ಮಹಾಗಣಪತಿ ಸಂಘ, ಈಗ ಅಲ್ಲಿ ಬೇರೆ ಬೇರೆಯವರು ಇದ್ದಾರೆ ಆಯ್ತಾ. ಅಲ್ಲೆಲ್ಲ ನನಗೆ ಇದು ಬಂತು. ಆಗ ಈ ಮಕ್ಕಳ ಮೇಳದ ಭರಾಟೆ ಜೋರಿತ್ತು. ಅಂದ್ರೆ ಮಕ್ಕಳ ಮೇಳದ ಬಗ್ಗೆ ಒಂದು ಆಸಕ್ತಿ, ಅದಕ್ಕೆ ಪ್ರಚಾರ ಇತ್ಯಾದೆಲ್ಲ ಚೆನ್ನಾಗಿತ್ತು. ಬೇರೆ ಬೇರೆ ಮಕ್ಕಳ ಮೇಳಗಳು, ಬಸರೂರು ಮಕ್ಕಳ ಮೇಳ, ಮತ್ತೆ ಅದೇ ಉಪ್ಪೂರು ಬಾಲಕಿಯರ ಹೆಣ್ಮಕ್ಳ ಮೇಳ, ಎಲ್ಲ ತುಂಬಾ ಇತ್ತು. ನಾ ಬಂದವನೇ ಬ್ಯುಸಿ ಆದೆ, ಅಲ್ಲಿ ಇದ್ ಮಾಡಿದೆ. ಆಗ ಏನಾಯ್ತು ಅಂದ್ರೆ ನಾನು ಕಲ್ತದಕ್ಕೆ ಭಾಗವತಿಗೆ ನಾನು ಪರೀಕ್ಷೆ ಮಾಡ್ಕೊಳ್ಬೇಕಾದ ಸಂದರ್ಭ. ನಾನು ಕಲಿತ ಹೆಜ್ಜೆಯನ್ನು ನನಗೆ ಪರೀಕ್ಷೆ, ಯಾಕಂದ್ರೆ ನಾನು ಅವ್ರಿಗೆ ಹೆಜ್ಜೆ ಹೇಳಿಕೊಡ್ಬೇಕು. ಹವ್ಯಾಸಿ ಸಂಘದವರಿಗೆ ನೃತ್ಯ ಹೇಳಿಕೊಡ್ಬೇಕು. ಇದೆಲ್ಲ ಹೇಳಿಕೊಡುವಾಗ ಏನಾಯ್ತು, ನಾನು ಕಲ್ತದ್ದು ನನಗೆ ರಿವಿಷನ್ ಮಾಡಿದಾಗ ತುಂಬಾ ಉಪಯೋಗ ಆಯ್ತು. ಅಲ್ಲಿಂದ ನಾನು ಮೆಚ್ಚೂರ್ ಆಗ್ತಾ ಇದಕ್ಕೆ ಬಂದೆ. ಹೀಗಿರುತ್ತಾ ಬೆಂಗಳೂರಿನಲ್ಲಿ
ಅಕ್ಕಾಣಿ ಅಮ್ಮ ಅವರು ಅಂತ. ಅಕ್ಕಾಣಿ ಅಮ್ಮ ಅವರು ಬೆಂಗಳೂರವರಲ್ಲ, ಇಲ್ಲೇ ಸಾಲಿಗ್ರಾಮದವರು, ಅವರು ಕೋಟದವರು. ಅವರು ಪ್ರಪ್ರಥಮ ಬಾರಿಗೆ ಬರೀ ಎಲ್ಲ ಹೆಣ್ಣು ಮಕ್ಕಳಿಂದೇ ಕೂಡಿದ ಒಂದು ಯಕ್ಷಗಾನ ಮೇಳವನ್ನು ಮಾಡ್ತೇನೆ ಅಂತ ಅವ್ರು ನಿರ್ಧಾರ ಮಾಡಿದ್ರು. ಆಗ ಅವರು ಸಂಬಂಧಿಕರಾದ ಮಕ್ಕಳ ಮೇಳದ ಶ್ರೀಧರ ಅಂದೇವ್ ಅವ್ರ ಹತ್ರ ಹೇಳಿದ್ರು, ಏನು ಯಾರಾದ್ರೂ ಒಂದು ಒಳ್ಳೆ ಹೇಳಿಕೊಡುವವರು ಯಾರಾದ್ರೂ ಇದ್ರೆ ಕಳಿಸಿ ಅಂತ ಹೇಳಿದ್ರು. ಆಗ ಶ್ರೀಧರ ಅಂದೇವರು ನನ್ನನ್ನ ಆಯ್ಕೆ ಮಾಡಿದ್ರು. ಯಾಕೆ ಹೇಳಿದ್ರೆ ಅವರ ಮಕ್ಕಳ ಮೇಳಕ್ಕೆ ಅವ್ರಿಗೆ ತೊಂದರೆ ಇದ್ದಾಗ ಭಾಗವತಿಗೆ ನಾನು ಮಾಡಿದ್ದೇನೆ. ಅವ್ರು ನೋಡಿದ್ದಾರೆ ನಾನು ನಮ್ಮ ಮಕ್ಕಳನ್ನ ಹೇಗೆ ಇದ್ ಮಾಡ್ತೇನೆ ಅಂತ. ಅವ್ರಿಗೆ ನನ್ನ ಮುಂಚಿನೂ ಅವರು ನನ್ನನ್ನ ಪ್ರೋತ್ಸಾಹಿಸಿದವರು, ನನ್ನ ಪರಿಚಯ ಇರುವವರು. ನನ್ನ ಪರಿಚಯ ಅಂದ್ರೆ ನನ್ನ ಪ್ರತಿಭೆಯ ಪರಿಚಯ. ಅವರು ನನ್ನನ್ನ ರೆಕಮೆಂಡ್ ಮಾಡಿ ಕಳ್ಸಿದ್ರು. ಸರಿ ಅಂತ ಬೆಂಗಳೂರಿಗೆ ಹೋದೆ. ಅಲ್ಲಿ ನೋಡಿದ್ರೆ ಎಲ್ಲ ಕಾಲೇಜ್ ಹೆಣ್ಮಕ್ಳು. ಯಕ್ಷಗಾನ ಅಂದ್ರೆ ಹುಟ್ಟಿದ ಮೇಲೆ ಕೆಲವರು ನೋಡ್ದಿದ್ದು ಹೀಗಿದ್ದವ್ರು. ಅಕ್ಕ ನಮ್ಮನವರು ನೋಡಿ ಆಯ್ತಲ್ರಿ, ಇವರಿಗೆಲ್ಲ ನೀವು ಹೇಳ್ಕೊಡಿ, ನೀವು ಏನ್ ಮಾಡ್ತಾರೋ ಎಂತ ಮಾಡ್ತಾರೋ ಗೊತ್ತಿಲ್ಲ.